ಹಾಯ್ ಹಲೋ ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಎಲ್ಲರೂ ಹೆಂಗದಿರಿ ಬರ್ರಿ ನಮ್ಮ ವ್ಲಾಗಿಗೆ ಸ್ವಾಗತ ಸುಸ್ವಾಗತ ನಿಮಗೆ ಇವತ್ತಿನ ದಿನ ಏನೇನಾಕತಿ ಎಲ್ಲ ನೋಡೋಣ ಬರ್ರಿ ನಮ್ಮದ ಡೇ ಬೈ ಡೇ ವ್ಲಾಗ್ನ ನೋಡೋರು ಜಾಸ್ತಿ ಜನ ಆಗ್ಬೇಕು ಹೆಂಗೆ ಆಗ್ಬೇಕಂದ್ರೆ ನಾವು ಅರೆ ರೇ ಎಂಥ ದೊಡ್ಡ ವ್ಲಾಗರ್ ಪೈಕಿ ಬ್ಲಾಗರ್ ಹಾಂ ಬ್ಲಾಗರ್ ಇಕ್ಕಿ ಅಂತ ಅನಿಸ್ಬೇಕು ಸೊ ಬರ್ರಿ ಇವತ್ತಿನ ದಿನ ಶುರು ಮಾಡೋಣಂತ ನನ್ನ ಚೀಪೈಗಳನ್ನೆಲ್ಲ ನಿಮಗೆ ತೋರಿಸ್ತಾನು ನೋಡ್ರಿ 1 2 ಇದೊಂದು 3 ನೋಡ್ರಿ ಕಾಲು ಹಿಡಿಯತ್ತೆ ಎತ್ಕೊ ಅಂತೇಳಿ ಸೊ ಇನ್ನೂ ಫ್ರೆಂಡ್ಸ್ ಏನು ಕೆಲಸ ಇಲ್ರಿ ನಂದ ಎದ್ದನಿ ತಿಂದನಿ ನಿಂತನಿ ಹಿಂಗಾಗೈತಿ ಟೈಮ್ ಒಂದು 10 ಗಂಟೆ ಆಗೈತಿ ನಾನು ನನ್ನ ಮಗ ಸೇಮ್ ಬಟ್ ಡಿಫ್ರೆಂಟ್ ಆಗಿ ಇವತ್ತು ಕಲರ್ ನೋಡು ಮರಿ ಇವತ್ತಿನ ಕೆಲಸ ಏನ್ರಿ ಮನೆ ಅನ್ನೋದು ನೋಡಕ್ಕೆ ಬೇಡ ಸರ್ವಜ್ಞ ಆಗೈತಿ ಸೊ ಸರ್ವಜ್ಞನ ಒಂದ್ಸಲ ನಾವು ಸುದ್ದು ಮಾಡ್ಕೊಂಡು ಬಂದ್ಬಿಡೋನು ಬರ್ರಿ ಸೊ ನೋಡ್ರಿ ಫ್ರೆಂಡ್ಸ್ ಅವ್ರು 3 ಮಂದಿನೂ ಅಲ್ಲಿ ಗೇಟ್ ಮುಂದೆ ಹಾಸಿ ಕುಂಡ್ರಿಸಿ ಬಂದನಿ ಈಗ ಒಂದ್ಸಲ ಎಷ್ಟು ಕ್ಲೀನ್ ಮನೆ ಐತಿ ನಾ ಎಷ್ಟು ಕ್ಲೀನ್ ಮಾಡ್ತಾನೆ ಅನ್ನೋದನ್ನು ತೋರಿಸ್ಬಿಡ್ತಾನು ನೋಡಿಬಿಡ್ರಿ ನೋಡ್ರಿ ಅವ್ರ ಪಾಪ ಡ್ಯೂಟಿ ಹೋದ್ರು ಬಟ್ ನಾವು ಹೇಳಿಲ್ರಿ ಯಾಕಂದ್ರೆ ನಮ್ಮ ಹುಡುಗ ಲೇಟ್ ಮಾಡಿ ಮಕ್ಕೊಂಡಿದ್ದ ಇಲ್ಲಿ ನೋಡ್ರಿ ತಿಂದು ನಮ್ಮ ಮನೆ ಇಟ್ಟು ಹೋಗ್ಯಾನು ಆ್ಯಂಡ್ ಇಲ್ಲಿ ನೋಡ್ರಿ ಇನ್ನು ಹಾಸಿಗೆ ಮಡ್ಚಿಲ್ಲ ಸೊ ಇವನ್ನೆಲ್ಲ ನಾವು ಫಟಾಫಟ್ ಅಂತ ಹೇಳಿ ಅವ ಅಳುಟ್ರೊಳಗೇನ ಮಾಡ್ಕೋಬೇಕು ಅಂತ ಹೇಳಿ ಡೈಲಿ ನನಗೆ ನಾನು ಚಾಲೆಂಜ್ ತೊಗೋತೇನೆ ಸೊ ಡೈಲಿ ಚಾಲೆಂಜ್ದಾಗ ಈ ಚಾಲೆಂಜ ಈಗ ಸ್ಟಾರ್ಟ್ ಆಕತಿ ಎಷ್ಟು ತಾಸು ಒಳಗೆ ಮಾಡ್ತಾನೆ ಅನ್ನೋದನ್ನು ಲಾಸ್ಟ್ ಹೇಳ್ತೇನೆ ನಿಮ್ಗೆ ವಿಡಿಯೋನ ಎಂಡ್ ಮಟ್ಟ ನೋಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಆ್ಯಂಡ್ ಕಮೆಂಟ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ ಅಂದರೆ ಲಾಗ್ ಇಷ್ಟ ಆಗತ್ತಾವ ಇಲ್ಲ ಅಂತ ಹೇಳಿ ನಮಗೂ ಗೊತ್ತಾಗಬೇಕಲ್ಲ ಸೊ ಹಾಗಾಗಿ ಕಮೆಂಟ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ ಬರ್ರಿ ಲಾಗ್ ಸ್ಟಾರ್ಟ್ ಮಾಡೋಣಂತ ಫ್ರೆಂಡ್ಸ್ ನಾ ಏನು ಅನ್ಕೋತಾನಂದ್ರೆ ವಿತೌಟ್ ಎಡಿಟ್ ವಿಡಿಯೋ ಹಾಕ್ಬೇಕು ಅನ್ಕೋತಾನೆ ಬಟ್ ನಮ್ಮ ಮನೆ ಬಾಜು ಮನೆ ಕಟ್ಟಾತಾರ್ರಿ ಕೊಟ್ಟು ಹಚ್ಚಿರ್ತಾರೋ ಅದೇನೋ ಮಷಿನ್ ಒಂದು ಐತಿ ಇದನ್ನು ಟೆರೆಸ್ ಹೊಡಿದು ಕಡ್ರ ಅಂತತ್ತಲ್ಲ ಆ ಆವಾಜನ ಇದ್ರಾಗ ಕೇಳ್ಸಕ್ಕೆ ಚಾಲೋ ಆಕತೆ ಇದನ್ನು ಮತ್ತೆ ವಾಪಸ್ ಎಲ್ಲ ಡಿಲೀಟ್ ಮಾಡೋದು ಮಾತಾಡಿದ್ದನ್ನೆಲ್ಲ ಮತ್ತೆ ವಾಪಸ್ ಅದಕ್ಕೆ ವಾಯ್ಸ್ ಓವರ್ ಕೊಡೋದು ಹಿಂಗಾಗಿ ನಂಗೆ ತೆಲುಗು ಬರತ್ತದ್ರಿ ನಂಗೆ ಹಿಂಗೆ ಡೈರೆಕ್ಟಂಗೆ ಏನು ನಾ ಮಾತಾಡಿರ್ತಾನಲ್ಲ ಈ ಲಾಗ್ ಹಾಕ್ಬೇಕಂತ ಹೇಳಿ ಭಾಳ ಇಷ್ಟ ಯಾಕಂದ್ರೆ ಇದ್ರಾಗ ಕಾಮಿಡಿ ಆಗಿರ್ತೈತಿ ಏನಾರ ಸೀರಿಯಸ್ ಆಗಿರ್ತೈತಿ ಒಂದು ಹುಡುಗರು ಅಳುದಿರ್ತೈತಿ ನಗುದಿರ್ತೈತಿ ನಾವೇನೋ ಒಂದು ಅಂದಿರ್ತವು ನಾವು ಬೇಜಾರಾಗಿರ್ತವು ಇದೆಲ್ಲ ಇರ್ತೈತಿ ಇದ್ರಾಗ ಬಟ್ ಇವ್ರು ಕೊಟ್ಟು ಎಂದ ಮುಗಿದತೋ ಮಾರಾಯ ಯಾವಾಗ ನಾ ಈ ಮನೆಗೆ ಬಂದನಲ್ರಿ ಬಾಡಿಗೆ ಒಂದು ವರ್ಷ ಆತ ನಾ ಈ ಮುಂದಿನ ತಿಂಗಳಿಗೆ ಬಂದ ಅವಾಗಿಂದ ಶುರು ಮಾಡ್ಯಾರ ಅವ್ರು ಕೊಟ್ಟು ಬರೀ ಒಂದು ಇಟಂಗಿ ಹೆಂಡಿದ ಮನೆ ಕಟ್ತಾರ್ರಿ ಅವ್ರು ನಮ್ಮಂಗೆ 3-4 ಇಟಂಗಿ ಇಟ್ಟು ಸಂಕ ಕಟ್ಟಂಗಿಲ್ಲ ಒಂದು ಇಟಂಗಿ ಹೆಂಡಿ ಅಂದ್ರೆ ಒಂದು ಸಿಂಗಲ್ ಹೆಂಡಿದ ಮನೆ ಕಟ್ತಾರ ಅವ್ರು ಪಿಲ್ಲರ್ ಏನೋ ಚಲೋ ಇರ್ತೈತಂತ ಅವ್ರದ ಸೊ ಹಾಗಾಗಿ ಮ್ಯಾಲ ಒಂದು ಇಟಂಗಿಲ್ಲ ಕಟ್ಟಿರ ಮುಗಿತೈತಂತ ಒಂದು ಇಟಂಗಿ ಹೆಂಡಿ ಕಟ್ಟಾಕ ಒಂದು ವರ್ಷ ತೊಗೊಂಡ್ರು ಯಾಕಂದ್ರೆ ಕಾಂಟ್ರಾಕ್ಟರ್ ಚಲೋ ಅದಾನ್ರಿ ಅವ್ರ ಮನೆ ಹೊಡಿದ ನಮ್ಮ ಮನೆ ಒಳಗೆ ಹೋಗ್ಯಾರ ಹೊರಗೆ ಮತ್ತು ಧೂಳರ ಈ ನಮನಿ ಆಗತ್ತೈತ್ರಿ ಮನ್ಯಾಗ ಯಾವತ್ತರ ಈ ಹಸುನದು ಮಾಡ್ಯಾಳೋ ಇಲ್ಲೋ ಅನ್ಬೇಕು ಅಷ್ಟು ಚಂದ ಆಗತ್ತ ನಾನು ತಲೆ ಕೆಟ್ಟ ಅದ್ರ ಅವ್ನು ಹೆಡ್ಡಿ ಹೋಗಿ ಬಿಡತ್ತ ಅಂತ ಹೇಳಿ ಬಿಟ್ಟ ನಾನು ಎಟ್ಟರ ಹೊಲಸಾಗಲಿ ಇನ್ನು ತಲೆ ಕೆಟ್ಟ ಏನು ಅನ್ಸಾತಂದ್ರೆ ಈ ಮನೆ ಬಿಟ್ಟ ಹೋಗ್ಬೇಕು ಅನ್ಸಾತತ್ರಿ ಆ ನಮ್ಮನೆ ಬಂದನ್ನ ಯಾಕೆ ಹೇಳಿ ಮಧ್ಯಾಹ್ನ ಇದ್ದಿಲ್ಲ ಒಂದೇದು 2ನೇದ ನಮ್ಮ ಹುಡುಗ ರಾತ್ರಿ ಮಕ್ಕಳ್ದೆ 3ನೇದ ಇವ್ರ ಮನೆ ಯಾವಾಗ ಮುಗಿತೈತಿ ಆಮೇಲೆ ಇವ್ರ ಮನೆ ಯಾವಾಗ ಮುಗಿತೈತಿ ಆಮೇಲೆ ನನ್ನ ಗಂಡ ಬಾ ನಂದ ತಿಳ್ತಿಂತಾರ್ರಿ ನಾ ಕಟ್ಟಾರಂಗೆ ನಾ ಕಾಂಟ್ರಾಕ್ಟ್ರಿಗೆ ತೊಗೊಂಡಾರಂಗೆ ಏನು ಮಾಡ್ತೀರಿ ಹೇಳಿ ನೀವು ಬರ್ರಿ ಮಾತಾಡ್ಕೊಂಡು ನಿಂತರ ಕೆಲಸ ಮುಗಿದಲ್ಲ ಕೆಲಸ ಮಾಡೋಣ ಬರ್ರಿ ಹೊಚ್ಕೊಂಡಿದ್ದು ಮೈಚುಗಂಗಿಲ್ಲ ನೋಡ್ರಿ ಇಷ್ಟು ಹಿಂಗದ ಮನುಷ್ಯ ಆ ಹೊರಗಿಂದೊಂದು ಕಸ ಹೊಡೆದೋಕಾಣ್ರಿ ನೀವು ಯಾಕೆ ಗೊತ್ತಾನ ಮಂದಿ ಅನ್ಕೋಬೇಕಲ್ಲ ಎಷ್ಟು ಹೆಲ್ಪ್ ಮಾಡ್ತಾನೆ ನೀವು ಹೆಂಡತಿಗೆ ಅಂತ ಹೇಳಿ ಅದ್ರ ಸಂಬಂಧ ಹೊರಗಿನ ಕಸ ಹೊಡೆದೋಕಾನ ನಂಗೆ ಅದು ಗೊತ್ತಾಗೈತಿ ಅವ್ನ ಮ್ಯಾಗೆ ಸಿಟ್ಟು ಬರ್ತೈತಿ ಬಟ್ ಏನು ಮಾಡಿದ್ರಿ ಸಿಟ್ಟು ಮಾಡ್ಕೊಂಡ್ರೆ ಎಲ್ಲಿ ಹೋಗೋದೈತಿ ಗಂಡು ಮನೀರಿ ಇದು ಸುಮ್ಮನೆ ಇರ್ಬೇಕು ಫೋನ್ಗಳು ನೋಡಿ ಅಂದ್ರೆ ಮುಖ ಬರಲಿ ಫ್ರೆಂಡ್ಸ್ ಹಾಗಾಗಿ ಈಗ ಮತ್ತೆ ವಾಪಸ್ ಸೆಟ್ ಮಾಡೀನಿ ಅದನ್ನ ಸೆಟ್ ಮಾಡಿ ಮತ್ತೆ ವಾಪಸ್ ಬನ್ನಿ ಬಟ್ ಇದನ್ನ ಹಾಕಿ ಮಾಡಿದ್ದಿಲ್ಲ ರೀ ನಾನು ಚೆಕ್ ಮಾಡ್ಬೇಕಂತ ಹೇಳಿ ಅದನ್ನ ಇದನ್ನ ಮಾಡೀನಿ ಚೆಕ್ ಮಾಡಿದಾಗ ಗೊತ್ತಾಯ್ತು ನಂಗೆ ಅದ್ರ ಮುಖ ಬರತ್ತಿಲ್ಲ ಅಂತ ಹೇಳಿ ಬಟ್ ಅದು ಮಾತಾಡಿದ್ದು ಚಲೋ ಐತಿ ಅದನ್ನ ಹಾಕ್ತೇನೆ ನಾನು ಮುಖ ಬರಲಿಲ್ಲ ಅಂದ್ರೂ ನಡೀತೈತಿ ಇದು ದೊಡ್ಡ ಸ್ಟ್ಯಾಂಡ್ ಐತಲ್ರಿ ಫಿಕ್ಸ್ ಇಟ್ಟಿರ್ತೇನೆ ಅದನ್ನ ಹೊಳೆ ಮುಖಕ್ಕೆ ಬೈತಿದ್ದೆ ಮಚ್ಚರೊಂದು ಈ ನಮಗೆ ಇದಾವೆ ಫ್ರೆಂಡ್ಸ್ ಇಲ್ಲಿ ಎತ್ತದ ಅಂದ್ರಿ ನೀವು ಅಯ್ಯೋ ಈ ಮಚ್ಚರ ದಾನೆಗಳನ್ನ ಮುಚ್ಚಿರ್ತಾವ ನೋಡ್ರಿ ಮಚ್ಚರ ದಾನೆಗಳನ್ನ ತುಂಬಿರ್ತಾವ್ರಿ ಎಷ್ಟು ಇರ್ತಾವಂದಿ ಇಲ್ಲೊಂದು ಇದೇ ಐತಿ ಇದು ಹಳ್ಳ ಹೊಲಸು ನೀರು ಹೋಗೋ ಹಳ್ಳ ಮೈಲ ಹೊಲಾಗ ಮೂಸಾರ್ ಮಠದ ಸಾಲಿ ಹಿಂದೆ ಐತಲ್ರಿ ಅಂತ ಅದು ಐತಿಲಿ ಅದರಿಂದ ಮತ್ತೆ ಸಣ್ಣ ಅದಾವ್ರಿ ರೌಂಡ್ ಮಾಡಿ ಕಾನ್ಫಿಡೆನ್ಸ್ ಅಂತ ಅದಾವ ಹಾಳು ಬರ್ತಾವ್ರಿ ಹಂಗ ಫುಲ್ಲು ಅದಕ್ಕೆ ಮಚ್ಚರದಾನಿ ಸಸ್ತಾದಾಗ ಮಸ್ತ್ ಮಾಲ್ ಮೇಶೋದಾಗ ತರ್ಸೇನ್ರಿ 300 ರೂಪಾಯಿ ಕೊಟ್ಟ ಹಂಗಾರಿ ಏನು ಮಾಡೋದು ಸಸ್ತಾನ ರೀ ನಾವು ಒಟ್ಟು ಸಸ್ತಾದಾಗ ಹೋಗಕ್ಕೆ ಇಷ್ಟಪಡ್ತಾನ ನಾನು ಏನು ಅನ್ಕೊಂಡ್ರೆ ಏನಾಗೈತ್ರಿ
ಇನ್ನೊಂದು ಏನಂದ್ರೆ ನಾ ವಿಡಿಯೋ ಮಾಡೋ ಸ್ವಲ್ಪ ಜನಕ್ಕೆ ಇಷ್ಟ ಇಲ್ರಿ. ಅವ್ರಿಗೆ ಇಷ್ಟ ಇಲ್ಲ ಅಂತ ಹೇಳಿ ನಾ ಬಿಡಾಕತ್ತನ. ವಿಚಾರ ಮಾಡ್ರಿ ನಿಮ್ಗೆ. ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ನಾ ಬಿಡಾಕತ್ತನ. ಅದು ಅವ್ರ ಇಷ್ಟ, ಅದು ಅವ್ರ ಪರ್ಸ್ಪೆಕ್ಟಿವ್. ನಾವು ರಕ್ಷಿತಾ ನಂಗೆ ಬಂದಿದ್ದು ಅದು ಅವ್ರ ಪರ್ಸ್ಪೆಕ್ಟಿವ್ ಏನಂತಾರಲ್ರಿ, ಎಷ್ಟು ಚಂದ ಅಂತಾರು ಏನಪ್ಪ ಈ ಬೈತಾ ಬರೀ ಅನ್ನಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ನಾ ಅಂದರೆ ನ್ಯಾಚುರಲ್ ಆಗಿ ನಾ ಹೆಂಗೆ ಮಾತಾಡಿರ್ತೀನಿ ಅನ್ನೋದನ್ನ ತೋರಿಸೋ ಸಂಬಂಧನೇ ನಾ ಈ ವಿಡಿಯೋನ ವಿತೌಟ್ ಎಡಿಟ್ ಹಾಕತ್ತೀನಿ. ಅಂದ್ರೆ ಏನು ಅನ್ಕೋತಾರು ಅಂತೇಳಿ ನಂಗೆ ಗೊತ್ತಿಲ್ಲ. ನಾ ಮಾತಾಡೋ ಸ್ಟೈಲ್ ಹಿಂಗೈತ್ರಿ. ಅದು ವಾಯ್ಸ್ ಓವರ್ದಾಗ ಆದ್ರೆ ಸ್ವಲ್ಪ ನೋಡಿ ಮಾತಾಡ್ಬೇಕಾಗತ್ತೆ. ಇವನ್ನ ಹಿಂಗಂದೆಲ್ಲ ಅಂತೇಳಿ ಮತ್ತೆ ಅದನ್ನ ಡಿಲೀಟ್ ಮಾಡಿ ಮತ್ತೆ ಮಾತಾಡ್ಬೇಕತ್ತೆ. ಇದ್ರೋಗಾದ್ರೆ ಹಂಗಿಲ್ರಿ. ಈ ನೀವು ಹೇಳಿ ನಂಗೆ ವಿತೌಟ್ ಎಡಿಟ್ ಹಾಕ್ಲೋ ವಿತ್ ಎಡಿಟ್ ಹಾಕ್ಲೋ ಅನ್ನೋದನ್ನ ನಂಗೆ ಕಮೆಂಟ್ ಮಾಡಿ ಪ್ಲೀಸ್ ಹೇಳ್ರಿ. ಎಷ್ಟು ಮಂದಿ ವಿಡಿಯೋ ನೋಡತ್ತಿರಲ್ಲ ಅದ್ರ ಒಂದು 10 ಮಂದಿ ಹೇಳಿದ್ರು ನಂಗೆ ಖುಷಿ ಆಗತಿ. ಅಂದರೆ ವಿತೌಟ್ ಎಡಿಟ್ ಹಾಕಬೇಕು, ವಿತೌಟ್ ಎಡಿಟ್ ಮಾಡಿ ಹಾಕಬೇಕು ಅನ್ನೋದು ಹೇಳ್ರಿ, ನಂಗೆ ಗೊತ್ತಾಗತಿ. ಖುಷಿನೂ ಆಗತ್ತೆ ಫುಲ್. ಹೆಂಗೆ ಇಷ್ಟಪಡ್ತಾರೆ ಮಂದಿ ನಮ್ಮನ್ನ ಅಂತೇಳಿ. ಈ ಅರ್ಬಿ ಒಂದಿಷ್ಟು ಅದಾವ್ರಿ, ಎಷ್ಟು ಒಂದು ಅರ್ಬಿ ಮಡ್ಚು ಭಾಳ ಇದಾವೆ. ಅವನಟ್ಟು ಮಾಡಿಸ್ತೀನಿ. ಎಲ್ಲ ಪೇಪರ್ಸ ಗಿರಿಂಚಿಗೆ ಅವ್ರ ಮನೆಗೆ ಇರೋ ಜಾಗ ಇಲ್ಲ. ಮನೆಗೆ ಗಿರಿಂಚಿ ಅದಾವ. ಮನಿನೂ ಚೇಂಜ್ ಮಾಡ್ಬೇಕನ್ನ ಐ ಹೋಪ್ ಆಗ್ಬೇಕದು. ಮನಿ ಚೇಂಜ್ ಆಗಬೇಕು ಅಂತ ಅನ್ಕೊಂಡೇನಿ. ಯಾಕಂದ್ರೆ ಇದೇನ್ರಿ ಒಂದು ಅರ್ಬಿ ಇಡಕ್ಕೆ ಜಾಗ ಇಲ್ಲ, ಒಂದು ಏನೇನು ಇಡಕ್ಕೆ ಜಾಗ ಇಲ್ಲ. ಇದ್ರ ಸಂಬಂಧ ಹಾಸಿಗೆ ಇಲ್ಲೇ ಇಟ್ಕೊಳ್ಳೋದ್ರಿ ಎಲ್ಲ. ನೋಡ್ರಿ ಇಷ್ಟು ತರಿದ ಮಡ್ಚುವ ಇವನ್ನೆಲ್ಲ ಅಲ್ಲಿ ತುಕ್ಕಿದಾಳೆ ನನ್ನ ಮಗಳು ರಾತ್ರಿ ಮಲ್ಕೊಳಕ್ಕೆ ಜಾಗ ಬೇಕಂತೇಳಿ. ಸೊ ಇವನ್ನೆಲ್ಲ ಮಡ್ಚಿಡ್ತಾನೆ ಈಗ. ಸೊ ಫ್ರೆಂಡ್ಸ್ ನೋಡ್ರಿ ಇವನ್ನೆಲ್ಲ ಮಡ್ಚಿನ. ಈಗ ಇನ್ನೊಂದು ಸ್ವಲ್ಪ ಅದಾವ್ರಿ, ಭಾಳ ಏನಿಲ್ಲ. ನನ್ನ ಮಗ ಅಳತಾನ್ರಿ ಹೊರಗೆ, ನಿಂತು ಬಂದಿರ್ಬೋದು ಅವಂಗ. ಅವ್ನು ಕರ್ಕೊಂಬಂದು ಮಲಗಿಸ್ತಾನೆ ಫಸ್ಟ್, ಆಮೇಲೆ ಮುಂದಿನ ಕೆಲಸ ಸ್ಟಾರ್ಟ್ ಮಾಡ್ತಾನೆ. ಇಲ್ಲಿ ನೋಡ್ರಿ ಅದ್ಯಾನ್ ಫ್ರೆಂಡ್ಸ್ ಬಂದಾರು. ನಿಮ್ಮ ವಿಡಿಯೋ ತೋರ್ಸೋಣ ತಳಿಕೆ ನಮ್ಗೆ, ಅದಕ್ಕೆ ವೈಫೈ ಹಾಕಿ ನಮ್ಮ ಫೋನ್ಯಾಗ ತೋರ್ಸಾತೀವಿ. ಫೈನಲಿ ಅವ್ನು ಮಲಗಿಸಿನಿ, ಫ್ರೀ ಅದನಿ. ಮಲಗಿಸ್ ಮ್ಯಾಗ ಫ್ರೀ ಆಗೇನಿ, ಬಟ್ ಇನ್ನೇ ಕೆಲಸ ಐತಿ. ಸೊ ಬರೀ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ. ನಾ ಸಿಟ್ಟು ಬಂತಂದ್ರೆ ನಾ ಏನು ಕೆಲಸ ಮಾಡೋದ್ರಿ, ಯಾರು ಏನಾರು ಅನ್ಕೊಳ್ಳಿ, ನನಗೆ ಏನು ಬರ್ಬಿಡೋದು. ಯಾಕಂದ್ರೆ ನಮಗೂ ಒಂದು ಲೈಫ್ ಐತಿ. ಸೊ ಆ ಲೈಫ್ ನಮಗೆ ಹೆಂಗೆ ಬೇಕಲ್ಲ ನಾವು ಹಂಗೆ ಬದುಕಬೇಕು. ಅವ್ರು ಹಿಂಗಂತಾರೆ, ಇವ್ರು ಹಂಗಂತಾರೆ, ಅವ್ರು ಅದನ್ನು ಮಾಡಿಲ್ಲ ಇದನ್ನು ಮಾಡಿಲ್ಲ. ಯಾರು ಏನಂದ್ರೆ ಏನಾಗೋದೈತ್ರಿ, ಎಲ್ಲ ಮಾಡೋದಂತಿ ನಾವಲ್ಲ. ಸೊ ಅವ್ರು ಇವ್ರ ಸಂಬಂಧ ಒಟ್ಟ ತಲೆಯಾಗಿನ ತೆಗೆದು ಬಿಡ್ರಿ. ಅವ್ರು ಏನಂತಾರೆ ಇವ್ರು ಏನಂತಾರೋ ಅಂತ. ಅವನ್ನೆಲ್ಲ ನಾವು ಮಾತಾಡಕ್ಕಂತ ಹೇಳೇನ, ನಮ್ಮ ಹಿಂದೆ ಮಾತಾಡಕ್ಕಂತ ಹೇಳೇನ ನಾವು ಅವರಿಗೆ ಏನಂದ್ರೆ ಪೇಮೆಂಟ್ ಕೊಡ್ಲಾರ್ದ ಕೆಲ್ಸಕ್ಕೆ ಇಟ್ಕೊಂಡಂಗೆ ಅವ್ರನ್ನ ಹಿಂದೆ ಮಾತಾಡೋರು. ನಂಗೆ ಅವ್ರು ಯಾರು ಏನೋ ಮಾತಾಡೋರು ಅಂದ್ರೆ ದೊಡ್ಡ ಖುಷಿ ಆಗ್ತದೆ. ಅವ್ರಿಗೆ ನಾವು ಹೊಳೆ ಅನ್ಬೇಕಲ್ಲ. ಆದ್ರೆ ಅವ್ರು ನನ್ನ ಮುಂದೆ ಮಾತಾಡಿರಂಗಿಲ್ಲ ರೀ. ಬಟ್ ನನ್ನ ಮುಂದೆ ಯಾರು ಹೇಳಿರ್ತಾರಲ್ಲ ಅವ್ರ ಹೆಸರು ತೊಗೊಂಡ ನಾವು ಮುಂದೆ ಹೇಳ್ತಾರೆ, ನೀಕಿ ಮುಂದೆ ನನ್ನ ಬಗ್ಗೆ ಹಿಂಗೆ ಅಂದಿ ಅದಕ್ಕೆ ನಾನು ಹಿಂಗೆ ಕೇಳ್ತಾರೆ. ನೀನು ಮುಂದೆ ಅಷ್ಟು ಧೈರ್ಯ ಇದ್ರೆ ನನ್ನ ಮುಂದೆ ಮಾತಾಡ, ನಂಗೆ ವಾಪಸ್ ಏನು ಕೊಡ್ಬೇಕು ನೀವು ಉತ್ತರ ಅಂತ ಗೊತ್ತೈತೆ ಅಂತ ಹೇಳ್ತಾನೆ. ಅಂಜು ಮಾತಂತೀವಿ ಒಟ್ಟೆ ಯಾರಿಗೂ ಇಲ್ಲ. ಯಾಕೆ ಅಂಜಬೇಕು, ಏನು ತಪ್ಪು ಮಾಡ್ಯಾವ ಅಂತ ಹೇಳಿ ಅನ್ಬೇಕು ಅದನ್ನ ಹೇಳಿದ್ರೆ. ತಪ್ಪ ಮಾಡಲಿ ಅಂದಾಗ ನಮಗೇನು ತಲೆ ಅಂತ ಕಟ್ಟಿಲ್ಲ. ತಲೆ ಕಟ್ಟವ್ರು ಮಾಡ್ತಾರೋ, ತಪ್ಪು ಮಾಡಲಿ ಅಂಜುದ ನಾನು ತಲೆ ಕಟ್ಟಿಲ್ಲ. ಒಂದು ವೇಳೆ ಅವ್ರು ಇದ್ರ ತಲೆ ಕಟ್ಟ ಅನ್ಕೊಂಡ್ರು ಏನು ಪರವಾಗಿಲ್ಲ. ಅವ್ರು ಅದಾರ ಅದು ಸರಿ, ನಮ್ಮ ಬಗ್ಗೆ ಅನ್ಕೊಳಕನ ಅವ್ರನ್ನ ಇಟ್ಕೊಂಡು ನಾವು ಕೆಲ್ಸಕ್ಕೆ. ಸೊ ಹಂಗಾಗಿ ಡೋಂಟ್ ಕೇರ್ ಎನಿ ಒನ್. ಯುವರ್ ಲೈಫ್, ಎಂಜಾಯ್ ಯುವರ್ ಲೈಫ್ ಎನಿ ಟೈಮ್, ಎನಿ ಮೂಮೆಂಟ್, ಎನಿ ಮಿನಿಟ್. ಯಾಕಂದ್ರೆ ನಾವು ಈಗ ಇದ್ದಂಗೆ ಇನ್ನೊಂದು ತಾಸು ಬಿಟ್ಟಿರ್ತಾವೆ ಅನ್ನೋದು 100% ಯಾರಿಗೂ ಗ್ಯಾರಂಟಿ ಇಲ್ಲ. ಈಗ ಗೊತ್ತ್ರಿ ಬದುಕ್ತೇವೋ ಇಲ್ಲೊಂದು ಏನು ಗೊತ್ತು. ಈಗ ಮಾತಾಡ್ತಾರೆ ಇನ್ನೊಂದು ನೀನು ತರ್ದಾನೋ ಇಲ್ಲೋ ನಮಗೆ ಗೊತ್ತಿರೋದಿಲ್ಲ. ಸೊ ಹಂಗಾಗಿ ಬಟ್ ಏನು ಮಾಡ್ಬೇಕು ಅನ್ಸತಿ ಅಂದ್ರೆ ಕೆಟ್ಟದ್ದು ಮಾಡಕ್ಕೆ ಹೋಗ್ಬೇಡ್ರಿ. ಇನ್ನೊಬ್ರಿಗೋಸ್ಕರ ಇನ್ನೊಬ್ರಿಗೆ ಬಟ್ಟೆ ಕೆಟ್ಟದ್ದು ಮಾತಾಡಕ್ಕೆ ಹೋಗ್ಬೇಡ್ರಿ, ಕೆಟ್ಟದ್ದು ಮಾಡಕ್ಕೆ ಹೋಗ್ಬೇಡ್ರಿ, ಕೆಟ್ಟದ್ದು ಬೈಸಕ್ಕೆ ಹೋಗ್ಬೇಡ್ರಿ. ಯಾರೇ ಏನಾರ ತೊಗೊಂಡ್ರು ವಾಚ್ ನಾವು ತೊಗೋಬೇಕಲ್ಲ, ಆಸೆ ಪಡ್ರಿ. ಬಟ್ ಅವ್ರು ನೋಡಿ ಅವ್ರು ಕೆಟ್ಟದ್ದಾಗ್ಲಿ ಅಂತ ಯಾವತ್ತು ಅನ್ನಕ್ಕೆ ಹೋಗ್ಬೇಡ್ರಿ. ಕೆಟ್ಟದ್ದಾಗ್ಲಿ ಅಂತ ನೀವು ಅಂದ್ರಿ ಅಂದ್ರೆ ಪಕ್ಕ ನಿಮ್ಗೆ ಆಗತ್ತದ 100%. ನನ್ಗೆ ಇದು ನನ್ನ ಜೊತೆ ಯಾರ್ಯಾರು ಮಾಡ್ಯಾರಲ್ಲ ಅವ್ರಿಗೆಲ್ಲ ಆಗೈತಿ. ಎಲ್ಲರೂ ನಂಗೆ ಅದನ್ನ ಹೇಳ್ತೇನೆ, ನೆಕ್ಸ್ಟ್ ಬ್ಲಾಗ್ದಾಗ ಹೇಳ್ತೀನಿ ಏನಂತ. ನಂಗೆ ಅಂದವ್ರೆಲ್ಲ ನಂಗೆ ಏನೇನಂದಾರ ಅವ್ರಿಗೆಲ್ಲ ಆಗೈತಿ. ನಾನು ನೋಡ್ತೇನೆ ಅದನ್ನ, ನೋಡೋರು ಅವ್ರು ನನಗೆ ಅಂದಿದ್ರು. ಬಟ್ ಅವ್ರಿಗೆ ಆತದ ಪಾಪ ನಾ ಮತ್ತು ಹಿಂಗೂ ಅಂತಾನೆ, ಪಾಪ ಹಿಂಗೆ ಆಗ್ಬಾರ್ದು ಹಿಂಗ ಅಂತ ಅಂತೇನಿ. ಬಟ್ ಅವ್ರು ಅದನ್ನ ತಿಳ್ಕೊಳಂಗಿಲ್ಲ. ನಮ್ಗೆ ಈಗ ಅಂದಿದ್ದು ಬಟ್ ಆಕೆ ನಮ್ಗೆ ಏನು ಅನ್ನಲ್ಲ ಅಂತ ತಿಳ್ಕೊಳಂಗಿಲ್ಲ ಅವ್ರ. ಯಾಕಂದ್ರೆ ಅವ್ರ ಮೆಂಟಾಲಿಟಿ ಭಾಳ ಅಂದ್ರೆ ಭಾಳ ಚೀಪ್ ಇರ್ತೈತಿ. ಸೊ ಹಾಗಾಗಿ ನಮ್ಗೆ ಚೀಪ್ ಮೆಂಟಾಲಿಟಿ ಇರಲಿ, ಹೈ ಮೆಂಟಾಲಿಟಿ ಇರಲಿ. ಸೊ ನಾವು ಹೈ ಮೆಂಟಾಲಿಟಿ ಬಗ್ಗೆ ವಿಚಾರ ಮಾಡ್ತೇವೆ. ಸೊ ಇವತ್ತಿನ ಬ್ಲಾಗ್ನ ಇಲ್ಲೇ ಮುಗಿಸೋನು. ಬರೀ ಮಾತಾಡೋದನ್ನ ಆಗೈತಿ ಇವತ್ತಿನ ಬ್ಲಾಗ್ದಾಗ, ಏನು ಕೆಲಸ ಆಗಿಲ್ಲ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಶ್ರೀರಾಮ್.